ಐಪಿಎಲ್ ಫ್ರಾಂಚೈಸಿಗಳ ಪೈಕಿ ಮುಂಬೈ ಇಂಡಿಯನ್ಸ್ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಟೀಮ್. ಐಪಿಎಲ್ ಇತಿಹಾಸದಲ್ಲಿ ಬರೋಬ್ಬರಿ 5 ಬಾರಿ ಟ್ರೋಫಿ ಗೆದ್ದಿರೋ ತಂಡ. ಬಟ್ 2024ರ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಮುಂಬೈ ತಂಡದಲ್ಲಿ ಅಲ್ಲೋಲ ಕಲ್ಲೋಲವೇ ಆಗಿತ್ತು. ಹೊಸ ಕ್ಯಾಪ್ಟನ್ ಎಂಟ್ರಿ, ತಂಡದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಡ್ರೆಸ್ಸಿಂಗ್ ರೂಮ್ನಲ್ಲಿ ಕೋಲ್ಡ್ ವಾರ್, ತಂಡದ ಫ್ಲಾಪ್ ಶೋ, ಹೀಗೆ ಮುಂಬೈ ತಂಡ ಹಿಂದೆಂದಿಗಿಂತಲೂ ಕೂಡ ಕೆಟ್ಟ ಪರ್ಫಾರ್ಮೆನ್ಸ್ ನೀಡಿತ್ತು. ಬಟ್ 2025ಕ್ಕೆ ಮತ್ತೆ ಬಲಿಷ್ಠ ತಂಡವಾಗಿ ಕಣಕ್ಕಿಳಿಯೋಕೆ ನೀತಾ ಅಂಬಾನಿ ಬ್ರಿಗೇಡ್ ತಂತ್ರವನ್ನ ರೂಪಿಸಿದೆ. ಆದರೆ ಅದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಕ್ಯಾಪ್ಟನ್ಸಿ ಅದಲು ಬದಲು ಆಟ ಇಡೀ ತಂಡವನ್ನೇ ಛಿದ್ರ ಮಾಡೋ ಆತಂಕ ಇದೆ. ಅದು ಹೇಗೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನೀತಾ ಅಂಬಾನಿ ಒಡೆತನದ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಸ್ಟಾರ್ ಆಟಗಾರರ ದಂಡೇ ಇದೆ. ಟೀಮ್ ಇಂಡಿಯಾ ಪರ ಆಡ್ತಿರೋ ಅತಿ ಹೆಚ್ಚು ಕ್ರಿಕೆಟರ್ಸ್ ಹಾಗೆ ಸ್ಟಾರ್ ಪ್ಲೇಯರ್ಸ್ ಇರೋದು ಕೂಡ ಮುಂಬೈ ಇಂಡಿಯನ್ಸ್ ತಂಡದಲ್ಲೇ. ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ, ಭಾರತದ ಟಿ20 ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್, ಜಗತ್ತಿನ ಶ್ರೇಷ್ಠ ಬೌಲರ್ಗಳ ಪಟ್ಟಿಯಲ್ಲಿ ಟಾಪ್ನಲ್ಲಿರೋ ಜಸ್ಪ್ರೀತ್ ಬುಮ್ರಾ, ಭಾರತಕ್ಕೆ ಸದಾ ಆಸರೆಯಾಗುವ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಮುಂಬೈ ತಂಡದಲ್ಲೇ ಇದ್ದಾರೆ. ಇನ್ನು ಭಾರತ ತಂಡಕ್ಕೆ ಕಮ್ಬ್ಯಾಕ್ ಮಾಡೋ ತವಕದಲ್ಲಿರೋ ಇಶಾನ್ ಕಿಶನ್ ಕೂಡ ಎಂಐ ಟೀಮ್ನ ಸ್ಟಾರ್ ಆಟಗಾರ. ಆದರೆ 2024ರ ಐಪಿಎಲ್ ಟೂರ್ನಿಯಲ್ಲಿ ಫ್ರಾಂಚೈಸಿ ಮಾಡಿದ ಒಂದೇ ಒಂದು ಎಡವಟ್ಟು ಇಡೀ ತಂಡಕ್ಕೆ ಎಫೆಕ್ಟ್ ಆಗುವಂತೆ ಮಾಡಿದೆ. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಮಾಡಿದ್ದಕ್ಕೆ ಒಡೆದ ಮನೆಯಂತಾಗಿದೆ. ಹೀಗಾಗಿ ಈ ಡ್ಯಾಮೇಜ್ ಕಂಟ್ರೋಲ್ಗೆ ಫ್ರಾಂಚೈಸಿ ಮುಂದಾಗಿದ್ದು ಕ್ಯಾಪ್ಟನ್ ಬದಲಾವಣೆಗೆ ಮುಂದಾಗಿದೆ. ಬಟ್ ಬದಲಾವಣೆಯು ಅಷ್ಟು ಈಸಿ ಇಲ್ಲ. ಯಾಕೆ ಅನ್ನೋದನ್ನ ಹೇಳ್ತೇನೆ ನೋಡಿ. ಕ್ಯಾಪ್ಟನ್ಸಿಯಿಂದ ಇಳಿಸಿದ್ದಕ್ಕೆ ತಂಡ ಬಿಡ್ತಾರ ರೋಹಿತ್ ಶರ್ಮಾ. ಐಪಿಎಲ್ ಇತಿಹಾಸದಲ್ಲಿ ರೋಹಿತ್ ಶರ್ಮಾ ಯಶಸ್ವಿ ನಾಯಕರಲ್ಲಿ ಒಬ್ರು. 2011ರ ಐಪಿಎಲ್ ಟೂರ್ನಿಯ ಮೆಗಾ ಹರಾಜಿನಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಸೇರಿಕೊಂಡಿದ್ದ ರೋಹಿತ್ ಶರ್ಮಾ ಆಟಗಾರ ಹಾಗೂ ನಾಯಕನಾಗಿ ಅತ್ಯದ್ಭುತ ಪ್ರದರ್ಶನ ನೀಡಿದ್ದಾರೆ. ವಿಶ್ವಕಪ್ ವಿಜೇತ ನಾಯಕ ರಿಕಿ ಪಾಂಟಿಂಗ್ ಅವರಿಂದ 2013ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ಸಿ ಪಡೆದಿದ್ದ ರೋಹಿತ್ ಶರ್ಮಾ ತಂಡಕ್ಕೆ ಅತ್ಯಮೋಘ ಯಶಸ್ಸನ್ನು ತಂದುಕೊಟ್ಟಿದ್ದಾರೆ. ಎಂಐ ತಂಡವನ್ನ 10 ವರ್ಷಗಳ ಕಾಲ ನಾಯಕನನ್ನಾಗಿ ಮುನ್ನಡೆಸಿದ್ದ ರೋಹಿತ್ ಶರ್ಮಾ ತಮ್ಮ ಚೊಚ್ಚಲ ಕ್ಯಾಪ್ಟನ್ಸಿಯಲ್ಲೇ ಮುಂಬೈ ಫ್ರಾಂಚೈಸಿಗೆ ಟ್ರೋಫಿಯನ್ನ ಗೆದ್ದುಕೊಟ್ಟಿದ್ರು. ಬಳಿಕ 2015, 2017, 2019 ಹಾಗೆ 20ರಲ್ಲೂ ಕೂಡ ತಂಡಕ್ಕೆ ಚಾಂಪಿಯನ್ ಪಟ್ಟವನ್ನು ದಕ್ಕಿಸಿಕೊಟ್ಟಿದ್ರು. ಹೀಗಿದ್ರೂ ಕೂಡ 17ನೇ ಆವೃತ್ತಿಯ ಐಪಿಎಲ್ ಟೂರ್ನಿಯಲ್ಲಿ ರೋಹಿತ್ ಶರ್ಮಾರಿಂದ ಕ್ಯಾಪ್ಟನ್ಸಿಯನ್ನ ಕಸಿದು ಹಾರ್ದಿಕ್ ಪಾಂಡ್ಯಗೆ ನೀಡಲಾಗಿತ್ತು. ಹೀಗಾಗಿ 2025ರ ಸೀಸನ್ಗೆ ಬೇರೆ ತಂಡ ಸೇರೋಕೆ ರೋಹಿತ್ ಶರ್ಮಾ ನಿರ್ಧಾರ ಮಾಡಿದ್ದಾರೆ. ಆದರೆ ರೋಹಿತ್ ರಂತ ಸ್ಟಾರ್ ಆಟಗಾರನನ್ನ ತಂಡದಲ್ಲೇ ಉಳಿಸಿಕೊಳ್ಬೇಕು ಅಂತ ಅಂಬಾನಿ ಬ್ರಿಗೇಡ್ ಮತ್ತೆ ಕ್ಯಾಪ್ಟನ್ಸಿ ಪಟ್ಟ ಕಟ್ಟೋಕೆ ರೆಡಿಯಾಗಿದೆ. ಆದರೆ ಇದನ್ನ ರೋಹಿತ್ ಶರ್ಮಾ ಒಪ್ಪಿಕೊಂಡು ತಂಡದಲ್ಲೇ ಮುಂದುವರಿತಾರಾ ಅನ್ನೋದೇ ಈಗಿರುವ ಪ್ರಶ್ನೆ. ಪಾಂಡ್ಯನೇ ನಾಯಕನಾಗಿದ್ರೆ ಸೂರ್ಯ ಮತ್ತು ಬುಮ್ರಾ ಔಟ್. ಮುಂಬೈ ತಂಡದ ಸ್ಟಾರ್ ಆಟಗಾರರಾದ ಸೂರ್ಯಕುಮಾರ್ ಯಾದವ್ ಮತ್ತು ಜಸ್ಪ್ರೀತ್ ಬುಮ್ರಾಗೂ ಕೂಡ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಇಷ್ಟ ಇರಲಿಲ್ಲ. ಯಾಕಂದ್ರೆ ಈ ಇಬ್ಬರೂ ಕೂಡ ಮುಂಬೈ ಕ್ಯಾಪ್ಟನ್ಸಿ ಮೇಲೆ ಕಣ್ಣಿಟ್ಟವ್ರೆ. ರೋಹಿತ್ ಬಳಿಕ ತಮಗೆ ಸಾರಥ್ಯ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಇಬ್ಬರು ಆಟಗಾರರಿಗೂ ಕೂಡ ಪಾಂಡ್ಯ ಕ್ಯಾಪ್ಟನ್ಸಿ ಅಡಿ ಆಡೋಕೆ ಇಷ್ಟ ಇರಲಿಲ್ಲ. ಹೀಗಾಗಿ 2025ಕ್ಕೂ ಪಾಂಡ್ಯ ಕ್ಯಾಪ್ಟನ್ ಆಗಿ ಮುಂದುವರಿದ್ರೆ ಬೇರೆ ಫ್ರಾಂಚೈಸಿಗಳನ್ನ ಸೇರಿಕೊಳ್ಳೋದು ಪಕ್ಕ. ಅಷ್ಟೇ ಅಲ್ಲದೆ ಜಸ್ಪ್ರೀತ್ ಬುಮ್ರಾ ನಾಯಕನಾಗಬೇಕು ಅನ್ನೋ ಮಹದಾಸೆಯನ್ನು ಇಟ್ಕೊಂಡಿದ್ದಾರೆ. ಸಾಕಷ್ಟು ಸಂದರ್ಶನಗಳಲ್ಲೂ ಕೂಡ ಇದನ್ನ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಐಪಿಎಲ್ ಮೂಲಕವೇ ಕ್ಯಾಪ್ಟನ್ ಪಟ್ಟಕ್ಕೆ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ. ಆರ್ಸಿಬಿ ಕ್ಯಾಪ್ಟನ್ ಆಗಲು ಬುಮ್ರಾ ಪ್ರಯತ್ನ. ಬೌಲರ್ಗಳಿಗೆ ಕಡಿಮೆ ನಾಯಕತ್ವದ ಅವಕಾಶಗಳು ಸಿಗ್ತಾವೆ ಅಂತ ಅಸಮಾಧಾನವನ್ನು ತೋಡಿಕೊಂಡಿದ್ದ ಬುಮ್ರಾ ರೋಹಿತ್ ಶರ್ಮಾ ನಂತರ ಟೀಮ್ ಇಂಡಿಯಾದ ನಾಯಕತ್ವವನ್ನು ವಹಿಸಿಕೊಳ್ಳೋಕೆ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಕಪಿಲ್ ದೇವ್, ಇಮ್ರಾನ್ ಖಾನ್ ನಾಯಕರಾಗಿ ವಿಶ್ವಕಪ್ ಗೆದ್ದಿದ್ದಾರೆ. ಹಾಗೆ ಆಸ್ಟ್ರೇಲಿಯಾದ ನಾಯಕ ಪ್ಯಾಟ್ ಕಮಿನ್ಸ್ ಕೂಡ ವಿಶ್ವಕಪ್ ಅನ್ನ ಗೆದ್ದುಕೊಟ್ಟಿದ್ದಾರೆ ಎನ್ನುವ ಮೂಲಕ ತಮ್ಮ ಆಸೆಯನ್ನ ಸಂದರ್ಶನವೊಂದರಲ್ಲಿ ಬಿಚ್ಚಿಟ್ಟಿದ್ದಾರೆ. ಹೀಗಾಗಿ ಐಪಿಎಲ್ ನಲ್ಲೇ ಇದನ್ನ ಪ್ರೂವ್ ಮಾಡೋ ಯೋಜನೆಯಲ್ಲಿದ್ದಾರೆ. ಯಾವುದೇ ತಂಡದ ನಾಯಕನಾಗಿ ಕಾರ್ಯನಿರ್ವಹಿಸುವ ಮೂಲಕ ಟೀಮ್ ಇಂಡಿಯಾಗೆ ಸಾರಥ್ಯವನ್ನು ವಹಿಸೋಕೆ ಸಿದ್ಧ ಎಂದಿದ್ದಾರೆ. ಅದರಲ್ಲೂ ಬುಮ್ರಾ ಆರ್ಸಿಬಿ ಸೇರೋಕೆ ಪ್ರಯತ್ನ ಪಡ್ತಿದ್ದಾರೆ ಎನ್ನಲಾಗಿದೆ. ವಿರಾಟ್ ಕೊಹ್ಲಿ ನಂತರ ಆರ್ಸಿಬಿ ನಾಯಕತ್ವವನ್ನು ವಹಿಸಿಕೊಂಡಿರುವ ಫಾಫ್ ಡುಪ್ಲೆಸಿಸ್ ಅವರ ವಯಸ್ಸಿನ ಕಾರಣದಿಂದ ಅವರನ್ನ ಉಳಿಸಿಕೊಳ್ಳೋಕೆ ಸಾಧ್ಯತೆ ಕಡಿಮೆ ಇದೆ ಈ ಬಾರಿ. ಹೀಗಾಗಿ ಬುಮ್ರಾರನ್ನ ಆರ್ಸಿಬಿಗೆ ತಗೊಂಡ್ರೆ ಬೌಲಿಂಗ್ ಸ್ಟ್ರೆಂತ್ ಹೆಚ್ಚಾಗಲಿದೆ. ಹೀಗಾಗಿ ಟ್ರೇಡಿಂಗ್ ವಿಂಡೋ ಮೂಲಕ ಅಥವಾ ಹರಾಜಿನಲ್ಲಿ ಬುಮ್ರಾ ಅವರನ್ನ ಖರೀದಿ ಮಾಡೋಕೆ ಆರ್ಸಿಬಿ ಫ್ರಾಂಚೈಸಿ ಪಣ ತೊಟ್ಟಿದೆ. ಹಾಗೆ ಹಣವನ್ನು ಕೂಡ ಮೀಸಲಿಟ್ಟಿದೆ. ನಾಯಕತ್ವ ಆಫರ್ ನೀಡಿದರೆ ಬುಮ್ರಾ ಕೂಡ ಬೆಂಗಳೂರು ತಂಡಕ್ಕೆ ಬರೋದು ಕೂಡ ಕನ್ಫರ್ಮ್. ಕ್ಯಾಪ್ಟನ್ಸಿಯಿಂದ ಇಳಿಸಿದ್ರೆ ಬೇರೆ ತಂಡಕ್ಕೆ ಹಾರ್ದಿಕ್ ಪಾಂಡ್ಯ. ಸದ್ಯ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆಗಿರೋ ಹಾರ್ದಿಕ್ ಪಾಂಡ್ಯರನ್ನ ಮುಂದಿನ ಸೀಸನ್ಗೆ ನಾಯಕತ್ವದಿಂದ ಇಳಿಸೋಕೆ ಫ್ರಾಂಚೈಸಿ ಮುಂದಾಗಿದೆ. ಹಾಗೇನಾದ್ರೂ ನಾಯಕತ್ವ ಹೋದ್ರೆ ಪಾಂಡ್ಯ ಕೂಡ ಆಟಗಾರನಾಗಿ ಮುಂಬೈ ತಂಡದಲ್ಲಿ ಮುಂದುವರಿಯೋದಿಲ್ಲ. ಯಾಕಂದ್ರೆ ಈಗಾಗಲೇ 2022-23ರಲ್ಲಿ ಗುಜರಾತ್ ಟೈಟನ್ಸ್ ತಂಡವನ್ನ ಮುನ್ನಡೆಸಿದ್ದ ಪಾಂಡ್ಯ 2024ರಲ್ಲಿ ಮುಂಬೈ ಕ್ಯಾಪ್ಟನ್ ಆಗಿದ್ರು. ಈಗಾಗಲೇ 3 ವರ್ಷಗಳಿಂದ ಕ್ಯಾಪ್ಟನ್ಸಿಯ ರುಚಿ ಕಂಡಿದ್ದಾರೆ.
ಅಲ್ಲದೆ ಟೀಮ್ ಇಂಡಿಯಾದ T20 ಫಾರ್ಮೆಟ್ ಕ್ಯಾಪ್ಟನ್ಸಿ ಸಿಗ್ಲಿಲ್ಲ ಅನ್ನೋ ಬೇಸರ ಕೂಡ ಇದೆ. ಹೀಗಾಗಿ ಮುಂಬೈ ತಂಡ ಸಾರಥ್ಯದಿಂದ ಇಳಿಸಿದ್ರೆ ನಾಯಕನ ಆಫರ್ ನೀಡಿದ ತಂಡಕ್ಕೆ ಪಾಂಡ್ಯ ಹಾರೋದಂತೂ ಕನ್ಫರ್ಮ್ ಆಗಿದೆ. ಫೈನಲಿ 2025ರ IPLಗೆ ಮುಂಬೈ ಫ್ರಾಂಚೈಸಿಯಲ್ಲಿ ದೊಡ್ಡ ಬದಲಾವಣೆಗಳೇ ನಡೆಯಲಿವೆ. ಯಾರನ್ನೇ ಕ್ಯಾಪ್ಟನ್ ಮಾಡಿದ್ರೂ ಕೂಡ ಒಂದಷ್ಟು ಪ್ಲೇಯರ್ಸ್ ತಂಡ ಬಿಡೋದಂತೂ ಪಕ್ಕ. ಸೊ ನಿಮ್ಮ ಪ್ರಕಾರ ಮುಂಬೈ ನಾಯಕ ಯಾರಾಗಬೇಕು? ಬುಮ್ರಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸಾರಥಿ ಆದರೆ ಲಾಭ ಏನು? ಪಾಂಡ್ಯ ಯಾವ ಟೀಮ್ಗೆ ಬರಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.